ಬೇಕಾಗಿದೆ ಸರ್ ಯಾವ ಕಾರಣಕ್ಕೆ? ಸೊ ಏರಿಯಾ ಫ್ಯಾಮಿಲಿಯರೈಸ್ ಆಗಬೇಕಲ್ಲ. ಚಾರ್ಜ್ ತೊಗೊಂಡಾದ್ಮೇಲೆ ಪ್ರತಿ ಸ್ಟೇಷನ್ಗೆ ಹೋಗಿ ಸ್ಟೇಷನ್ ವ್ಯಾಪ್ತಿ ಹೆಂಗೆ ಇದೆ, ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನು ಸಮಸ್ಯೆ ಇದೆ, ರೈತರು ಇಲ್ಲಿ ಏನು ಬೆಲೆ ಮಾಡ್ತಾ ಇರ್ತಾರೆ, ಮತ್ತು ಇಲ್ಲಿ ಏನು ಸಮಸ್ಯೆ ಬರ್ತದೆ ಜನರಿಗೆ, ಮತ್ತು ಪೊಲೀಸಿಗೆ ಏನು ಸಮಸ್ಯೆ ಇರ್ತದೆ, ಪೊಲೀಸಿಂಗ್ ಹೆಂಗೆ ಮಾಡಬೇಕು, ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಂದ್ರೆ ಫಿಸಿಕಲಿ ನೋಡಬೇಕು. ಸೊ ಅದಕ್ಕಾಗಿ ಒಂದು ಫ್ಯಾಮಿಲಿಯರೈಸೇಷನ್ಗಾಗಿ ಬಂದಿದ್ದೀನಿ. ಮತ್ತು ಒಂದೊಂದು ಏರಿಯಾನಲ್ಲಿ ಒಂದೊಂದು ಪ್ರಾಬ್ಲಮ್ ಇರ್ತದೆ. ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖ ಪ್ರಾಬ್ಲಮ್ ಏನಂದರೆ ರೋಡ್ ಆಕ್ಸಿಡೆಂಟ್. ಸುಮಾರು 1000 ಜನ ವರ್ಷದಲ್ಲಿ ಜೀವಹಾನಿ ಆಗ್ತಾ ಇದ್ದಾರೆ. ಸೊ ಪೊಲೀಸಲ್ಲಿ ಇದು ಮೇಜರ್ ಜವಾಬ್ದಾರಿ ನಮ್ಮದು. ಇದರಲ್ಲಿ ಒಂದು 200 ಜನ ನಾವು ಕಾಪಾಡ್ತೀವಿ ಅಂದರೆ ನಾವು ಹಾಕಿರೋ ಸ್ಟಾರ್ಕ್ ಒಂದು ಬೆಲೆ ಇರ್ತದೆ, ಇಲ್ಲಾಂದರೆ ಇದಕ್ಕೇನೋ ಬೆಲೆ ಇಲ್ಲ. ನಾವು ಅದು ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ನಾವು ಇಲ್ಲಿ ಗಾಡಿ ಇದೆಲ್ಲ ಇಷ್ಟು ಫೆಸಿಲಿಟೀಸ್ ಎಲ್ಲ ಇರೋದು. ಸೊ ಈಗ ಪ್ರಯಾರಿಟಿಯಲ್ಲಿ ನಾವು ರೋಡ್ ಆಕ್ಸಿಡೆಂಟ್ ತೊಗೊಂಡಿದ್ದೀವಿ. ಮುಂದಿನ ವರ್ಷಕ್ಕೆ ರೋಡ್ ಆಕ್ಸಿಡೆಂಟ್ ಕಡಿಮೆ ಮಾಡೋದು, ಮತ್ತು ಯಾವುದೇ ಒಂದು ಸಾರ್ವಜನಿಕರು ಪೊಲೀಸ್ ಸ್ಟೇಷನ್ಗೆ ಬರುವಾಗ ಪೊಲೀಸರು ಕೂಡ ಸರಿಯಾಗಿ ಸ್ಪಂದಿಸಬೇಕಂದ್ರೆ ಸೂಚನೆಗಳನ್ನ ಮತ್ತೆ ನೀಡ್ತಾ ಇದ್ದೀವಿ. ಒಂದು ಜೆನ್ಯೂನ್ ಕೇಸ್ಗಳಲ್ಲಿ ಯಾವುದೇ FIR ಮಾಡಲ್ಲ ಅಂದರೆ ಹೇಳಬಾರ್ದು. ಸುಳ್ಳು ಕೇಸ್ ಒಂದು ವೇಳೆ ಕೊಡ್ತಾರೆ ಅಂದರೆ ಅವ್ರ ಮೇಲ್ಗಡೆ ಕಾನೂನು ರೀತಿಯಲ್ಲಿ ಯಾರು ಸುಳ್ಳು ಕೇಸ್ ಕೊಡ್ತಾರೋ ಅವ್ರ ಮೇಲ್ಗಡೆ ಕಂಪ್ಲೇಂಟ್ ತೊಗೊಳ್ಬೇಕಂದ್ರೆ ಹೇಳ್ತಾ ಇದ್ದೀವಿ. ಸೊ ಪೊಲೀಸರು ಪಬ್ಲಿಕ್ ಬಿಹೇವಿಯರ್ಸ್ ಜೊತೆಗೆ ಚೆನ್ನಾಗಿರಬೇಕು. ನಾವು ಕೂಡ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಬೇಕು. ನಾವು ಸೀನಿಯರ್ ಆಫೀಸರ್ಸ್ ಒಂದು ಜೂನಿಯರ್ಸನ್ನು ಟ್ರೀಟ್ ಮಾಡೋದು, ಇಲ್ಲಿ ಟ್ರೀಟ್ ಮಾಡಬಾರ್ದು, ಚೆನ್ನಾಗಿ ಮಾಡಬೇಕು. ಅದೇ ರೀತಿಯಲ್ಲಿ ಅವರು ಪಬ್ಲಿಕನ್ನು ಕೂಡ ಚೆನ್ನಾಗಿ ಮಾಡಬೇಕಂದ್ರೆ ಸೂಚನೆಗಳನ್ನು ನೀಡ್ತೀವಿ. ಸರ್ ಈಗ ವಾಹನಗಳು ಸರ್ ಬುಲೆಟ್ ಸೌಂಡ್ ಮಾಡೋದು ಸರ್, ಮತ್ತು ಶಾರ್ಟ್ ಅದು ಹರಿಸೋದು ಮಾಡ್ತಾರೆ ಸರ್ ಪಬ್ಲಿಕ್ದಾಗ ರೀ, ಅದ್ರ ಬಗ್ಗೆ ತಾವೇನು? ಸೊ ಅಂತಾಗ ಯಾವುದೇ ಮಾಹಿತಿ ಇದಂದ್ರೆ ನೀವು ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಎನಿಬಡಿ ಕ್ಯಾನ್ ಶೇರ್. ನಿಮ್ಮ ಪೇಜಲ್ಲಿಂದ ಮಾಡಬೇಕಂದ್ರೆಲ್ಲ ಅನಾಮಧೇಯ ಪೋಸ್ಟ್ಗಳಿಂದ ನೀವು ಶೇರ್ ಮಾಡ್ತೀರಂದ್ರೆ ತಕ್ಷಣ ನಾವು ಕ್ರಮ ತೆಗೆದುಕೊಳ್ತೀವಿ. ಇನ್ಸ್ಪೆಕ್ಟರ್ಗೂ ಮತ್ತು ಸಬ್ ಇನ್ಸ್ಪೆಕ್ಟರ್ಗಳಿಗೂ ಸೂಚನೆ ನೀಡಿದ್ದೀನಿ. ಸೊ ಯಾವುದೇ ಒಂದು ಮೈನರ್ ಡ್ರೈವಿಂಗ್ ಇರಲಿ, ರ್ಯಾಶ್ ಡ್ರೈವಿಂಗ್ ಇರಲಿ, ಕುಡಿದು ಬಿಟ್ಟು ಗಾಡಿ ಓಡಿಸ್ತಾರೆ ಅಂದರೆ ಜೈಲಿಗೆ ಹಾಕ್ತೀವಿ. ಮತ್ತು ಸರ್ ರಾಯಬಾಗದಾಗ ಪೊಲೀಸ್ ಸ್ಟೇಷನ್ ಸರ್ ಸಿಬ್ಬಂದಿ ಕೊರತೆ ಒಂದು ಸ್ವಲ್ಪ ಹೆಚ್ಚಿದೆ ಸರ್, ಅದ್ರ ಬಗ್ಗೆ ಸರ್ ಸಿಬ್ಬಂದಿ ಏನಾಗಬೇಕು ಸರ್? ಇದು ಗೌರ್ಮೆಂಟ್ ಲೆವೆಲಲ್ಲಿ ಆಗಬೇಕಾಗಿರೋ ಡಿಸಿಷನ್, ಅದು ನಾವು ಎಸ್ಕಲೇಟ್ ಮಾಡ್ತೀವಿ ಸರ್. ಇವಾಗ ಇನ್ನೂ ಬಡ್ಡಿ ವ್ಯವಹಾರ ಒಂದು ಸ್ವಲ್ಪ ಕೇಳಿ ಬರ್ತಾ ಇದ್ದಾರೆ ಸರ್. ಮತ್ತೆ ನೀವು ಯಾವಾಗ ಕಂಪ್ಲೇಂಟ್ ಕೊಡ್ತೀರ ಅಂದರೆ ವಿತೌಟ್ ಡಿಲೇ ನಾವು FIR ಮಾಡೋದಕ್ಕೆ ರೆಡಿ ಇದ್ದೀವಿ. ಕಂಪ್ಲೇಂಟ್ ಕೊಡೋದು ನೀವು ಕೊಡಬೇಕು, ಇಲ್ಲ ನಮ್ಮ ಗಮನಕ್ಕೆ ತೊಗೊಂಡು ಬರಬೇಕು. ಯಾರು ಇಂಥದ್ದು ಮಾಡ್ತಾರೆ ಅಂದರೆ ನಮ್ಮ ಗಮನಕ್ಕೆ ತೊಗೊಂಡು ಬರಬೇಕು. ಸರ್ ರಾಯಬಾಗ್ ಸ್ಟೇಷನ್ 4 PSIಗಳದ್ದು ಇದನ್ನ ಸರ್ 2 ಜನ ಅದ ಸರ್, ಇನ್ನು 2 ಜನ ಹಾಕಬೇಕಂತ ಫೆಬ್ರವರಿಲಿ ಬರ್ತಾರೆ. ಆಲ್ರೆಡಿ ಟ್ರೈನಿಂಗಲ್ಲಿ ಇದ್ದಾರೆ, ಆಲ್ರೆಡಿ ರಿಕ್ರೂಟ್ಮೆಂಟ್ ಆಯಿತು, ಟ್ರೈನಿಂಗಲ್ಲಿ ನಡೀತಾ ಇದ್ದಾರೆ. ಫೆಬ್ರವರಿ ಆದಮೇಲೆ ಕೊರತೆ ಇರಲ್ಲ. ವಾಹನ ಒಂದು ಕೊರತೆ ಸರ್ PSIಗೆ. ಸೊ PSI ಇಲಾಖೆ ಇನ್ಸ್ಪೆಕ್ಟರ್ ಇಲಾಖೆ ಪ್ರತಿ ಸ್ಟೇಷನಲ್ಲಿ SHOಗಳಿಗೆ ನಾವು ವಾಹನ ಕೊಡ್ತೀವಿ. ಮುಂದಿನ ದಿವಸಗಳಲ್ಲಿ ಒಂದೊಂದಾಗಿ ನಮ್ಮಲ್ಲಿ ಭಾಳಷ್ಟು ಕಡೆ MLAಗಳವರ ಸಹಕಾರದಿಂದ ನಾವು ವಾಹನಗಳು ಕೊಟ್ಟಿದ್ದಾರೆ. ಇನ್ನು ಮುಂದುವರೆದು ಗೌರ್ಮೆಂಟ್ಲಿಂದ ಮತ್ತು MLAಗಳ ಕಡೆಯಿಂದ ಸಹಕಾರ ತಗೊಂಡು ನಾವು ಅನ್ಯಾಯದಾರರು ಕಂಪ್ಲೇಂಟ್ ಕೊಡ್ತಾರೆ ರೀ, ಅವ್ರ ಕಂಪ್ಲೇಂಟ್ ಕೊಟ್ಟರು ಮತ್ತು ಅವ್ರ ಅಪೋಸಿಟ್ ಕ್ರಾಸ್ ಕಂಪ್ಲೇಂಟ್ ಮಾಡ್ತಾರೆ ಸರ್. ಅದನ್ನ ಅದ್ರ ಬಗ್ಗೆ ಯಾವುದು ಬಗ್ಗೆ ಕ್ರಾಸ್ ಕಂಪ್ಲೇಂಟ್ ಮಾಡ್ತಾರೆ ಸರ್. ಈಗ ಒಂದು ಕಂಪ್ಲೇಂಟ್ ಆಯ್ತು ಸರ್, ಅಪೋಸಿಟ್ ಕಂಪ್ಲೇಂಟ್ ಒಂದು ಕೊಡತ್ತಾರೆ ಸರ್, ಅದ್ರ ಬಗ್ಗೆ ಏನು ಹೇಳ್ತಾರೆ? ಪರಿಶೀಲನೆ ಮಾಡಿ ತಗೊಳ್ತಾಯಿಲ್ಲ ಸರ್, ಕ್ರಾಸ್ ಕಂಪ್ಲೇಂಟ್ ತಗೊಳ್ತಾಯಿಲ್ಲ ಸರ್, ಪರಿಶೀಲನೆ ಮಾಡಿ ತಗೋಬೇಕು ನಾವು. ಸೊ ಈಗ ಎನಿ ಕಾಗ್ನೈಸಬಲ್ ಅಫೆನ್ಸ್ ಬರ್ತಂದ್ರೆ ನಾವು ಕಂಪ್ಲೇಂಟ್ ತೊಗೊಳ್ಬೇಕು. ಈಗ ಸೂಚನೆಯಲ್ಲಿ ಅದೇ ಕೊಟ್ಟಿದ್ದೀವಿ. ಸೊ ಕಾಗ್ನೈಸಬಲ್ ಇರುತ್ತಂದರೆ ಕೆಲವೊಂದು ಸುಳ್ಳು ಕಂಪ್ಲೇಂಟ್ ಬರ್ತಾ ಇದೆ ಅಂದರೆ ಕಂಪ್ಲೇಂಟ್ ಒಂದು ಕಡೆ ಇದೆ. ಸೊ ಸುಳ್ಳು ಕಂಪ್ಲೇಂಟ್ ಒಬ್ಬರು ಕೊಡ್ತಾರೆ ಅಂದ್ರೆ ಅವ್ರ ಮೇಲ್ಗಡೆನೂ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇದೆ. ಅವರ ಮೇಲ್ಗಡೆನೂ ನಾವು ಕ್ರಮ ಕೈಗೊಳ್ತೀವಿ. ಸರ್ ಇವಾಗ ರೀ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಹೆಚ್ಚಾಗ್ತಾ ಇದೆ ಸರ್, ಮೈಕ್ರೋ ಫೈನಾನ್ಸ್. ಸೊ ಇದು ಪೊಲೀಸ್ ಗಮನಕ್ಕೆ ನೀವು ತೊಗೊಂಡು ಬರಬೇಕು. ಟ್ರಸ್ಟ್ನವರು ಇರಲಿ, ಸಾರ್ವಜನಿಕರಿರಲಿ, ನೀವು ಧೈರ್ಯವಾಗಿ ನೀವು ಮುಂದೆ ಬರಬೇಕು. ಆವಾಗ ನಾವು ಒಂದು 4 ಕೇಸ್ ಹಾಕುವಾಗ ಅವ್ರಿಗೆ ಹೆದರಿಕೆ ಆಗುತ್ತದೆ. ನಾವು ಹಿಂದಿನ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಗಳಲ್ಲಿ ನಾವು ಕೆಲಸ ಮಾಡೋ ಸಂದರ್ಭದಲ್ಲಿ ಒಂದು 2 ಕೇಸ್ ಆದಮೇಲೆ ಇಂಥ ಮೈಕ್ರೋ ಫೈನಾನ್ಸ್ ಇರಲಿ, ಇಂಥ ವಡ್ಡಿ ವಸೂಲಾತಿಗಳು ಮಾಡೋರಿಗೆ ಹೆದರಿಕೆ ಇತ್ತು. ಸೊ ಒಂದು 2 ಕೇಸ್ ಆದಮೇಲೆ ಹೆದರಿಕೆ ಆಗುತ್ತದೆ. ಫಸ್ಟ್ ಜನ ಮುಂದೆ ಬರಬೇಕು. ಸೊ ನೀವು ಎಸ್ಕಲೇಟ್ ಮಾಡಬೇಕು. ಪ್ರೆಸ್ ಅವರು ಮತ್ತು ಸಾರ್ವಜನಿಕರು ಎಸ್ಕಲೇಟ್ ಮಾಡೋ ಸಂದರ್ಭದಲ್ಲಿ ನಾವು ಕ್ರಮ ಕೈಗೊಳ್ಳೋದಕ್ಕೆ ರೆಡಿ ಇದ್ದೀವಿ. ಸರ್ ಬಸ್ ನಿಲ್ದಾಣದಲ್ಲಿ ಬೈಕ್ ಸೌಂಡ ಹಾಗೂ ಹೆಣ್ಮಕ್ಳಿಗೆ ಇದನ್ನು ಮಾಡ್ತಾರೆ ಸರ್, ಜೋಡಿಸೋದು ಮಾಡ್ತಾರೆ ಸರ್. ನೀವು ಒಂದು ಉದಾಹರಣೆಗೆ ಯಾವುದೋ ಅಂತಾಗ ಆಗೋ ಸಂದರ್ಭದಲ್ಲಿ ನೀವು ಎಸ್ಕಲೇಟ್ ಮಾಡಿ ನಮ್ಮ ಪೇಜಿಗೆ ನೀವು ಹಾಕಬಾರ್ದು. ಆ ಸಂದರ್ಭದಲ್ಲಿ ನಮ್ಮ ಇಲಾಖೆಯಲ್ಲಿ ಇರುವವರೆಗೆ ಹೇಳ್ತೀವಿ, ಯಾಕೆ ನೀವು ಇದು ಆಗಿಲ್ಲ ಅಂದರೆ ನಮ್ಮ ಇಲಾಖೆಯಲ್ಲಿ ಪ್ರಶ್ನೆ ಮಾಡ್ತೀವಿ, ಇಲಾಖಾ ವಿಚಾರಣೆಯನ್ನು ಕೈಗೊಳ್ತೀವಿ. ಈಗ ಸೂಚನೆ ನೀಡಲಾಯಿತು, ಮುಂದುವರಿಯುವ ಸಂದರ್ಭದಲ್ಲಿ ಯಾವುದು ಕ್ರಮ ಆಗಿಲ್ಲ ಅಂದ್ರೆ ರಿವ್ಯೂ ಮಾಡಿ ಆಫ್ಟರ್ 1 ಮಂತ್ ಇದುವರೆ ಏನು ಮಾಡಿದಾರೆ ಅಂದ್ರೆ ಅದು ರಿವ್ಯೂ ಮಾಡ್ತೀವಿ. ಸರ್ ಕ್ರೈಮ್ ಕಡಿಮೆ ಆಗುತ್ತೆ ಅನ್ನೋ ಭರವಸೆ ಇದೆ ಸರ್, ನೀವು ಬಂದ ಮೇಲೆ ಕ್ರೈಮ್ ಕಡಿಮೆ ಆಗುತ್ತೆ ಅನ್ನೋ ಭರವಸೆ ಇದೆ ಸರ್. ಜನರಲ್ಲಿ FIR ಜಾಸ್ತಿ ಆಗುತ್ತದೆ. ಕ್ರೈಮ್ ಕಡಿಮೆ ಆಗುತ್ತೆ ಅಂದ್ರೆ ನೀವೇ ಹೇಳಬೇಕು. ನಾನು ಬಂದಾದ್ಮೇಲೆ FIR ಜಾಸ್ತಿ ಆಗುತ್ತದೆ. ಏನು ಮಾಡ್ತಾರೆ ಅಂದ್ರೆ FIR ಮಾಡ್ತಾರೆ. ಅಲ್ಲ ಸರ್, ತಾವು ಕೊಡುವುದಾಗ ಏನು ಸರ್ ಇದು ಮಾಡಿರಲ್ಲ ಸರ್, ಅದೇ ರೀತಿಯಲ್ಲಿ ಬೆಳಗಾವದಾಗೂ ಸ್ವಲ್ಪ ಇದು ಮಾಡ್ತಾ ಇದೆ ಸರ್. ಸರ್ ನಿನ್ನೆ ತಾನೇ ಒಂದು ಜಾರಿ ಮಾಡಿದ್ರು ಸರ್, ಯಾರು ಕುಡಿದು ವಾಹನ ಮಾಡಿ ಆಕ್ಸಿಡೆಂಟ್ ಮಾಡ್ಯಾರ ಅಂದ್ರೆ ಕೊಲೆ ಅಂತೇಳಿ ಕೇಸ್ ದಾಖಲೆ ಮಾಡ್ತೀವಿ ಸರ್. ಅದೊಂದು ಮತ್ತೆ ನಾವು ಹೇಳಲ್ಲ, ಕೇಸ್ ಹಾಕಿ ಜೈಲಿಗೆ. ಸರ್ ಇವಾಗ ಕಾರ್ಖಾನೆಗಳು ಸ್ಟಾರ್ಟ್ ಅದಾವಲ್ರಿ, ಈ ಹಾರುಗೇರಿ 2 ಇಂದ ಇಲ್ಲಿ ಶಿವಶಕ್ತಿ ಫ್ಯಾಕ್ಟ್ರಿವರೆಗೆ ಸರ್ ಬಹಳಷ್ಟು ಮಳ್ಳಿ ಏನೋ ತಗೊಂಡು ಹೋಗ್ತಕ್ಕಂಥ ಟ್ರ್ಯಾಕ್ಟರ್ಗಳು ಏನು ಮಾಡ್ತಾ ಇದ್ದಾವೆ ಅಂದ್ರೆ ರೀ
ನೀವು ಆಗಲೇ ಹೇಳಿದಲ್ರಿ ಸರ್ ಒಟ್ಟುಪುರ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಅದೊಂದು. ಆಮೇಲೆ ಇಲ್ಲೇ ಹೊರಗಡೆ ಬಂದ ತಕ್ಷಣ ಸೌಂಡ್ ಆಫ್ ಮಾಡ್ತಾ ಇದ್ದಾರೆ ಸರ್. ಭಾಳಷ್ಟು ಈ ಜಾನಪದ ಹಚ್ತಾರಲ್ರಿ ಸರ್ ಆ ಈಗ ಸೌಂಡ್. ನಾವು ಅಶ್ಲೀಲ ಪದಗಳು ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ಗಳಿಗೆ ಸೂಚನೆ ಕೊಡ್ತೀವಿ. ಕೊಟ್ಟಿ ಆದಮೇಲೆ ಮತ್ತು ಆಫ್ಟರ್ 1 ವಾರ 2 ವಾರ ಆದಮೇಲೆ ಇದರಲ್ಲಿ ನಾವು ಕೊಟ್ಟಿರೋ ಸೂಚನೆ ಮೇಲ್ಗಡೆ ಏನು ಮಾಡಿದ್ದಾರೆ ಅಂದರೆ ಚೆಕ್ ಮಾಡ್ತೀವಿ. ಸೊ ಕೆಲಸ ಆಗಿಲ್ಲ, ಸಾರ್ವಜನಿಕರ ಕಂಪ್ಲೇಂಟ್ ಮತ್ತು ಬರುತ್ತಂದರೆ ಅದನ್ನು ಇಲಾಖೆಯಲ್ಲಿ ವಿಚಾರಣೆ ನಡೆಸ್ತೀವಿ. ಯಾಕೆ ನೀವು ಇದನ್ನ ಮಾಡಿಲ್ಲ ಅಂದರೆ ವಿಚಾರಣೆ ನಡೆಸ್ತೀವಿ. ಆಫ್ಟರ್ 1 ಮಂತ್ ನಾವು ಬರುವಾಗ ನೀವು ಇದೇ ಕಂಪ್ಲೇಂಟ್ ಸರ್ ನೀವು ಹೇಳಿ ಆದಮೇಲೆ ಏನೂ ಆಗಿಲ್ಲ ಅಂದ್ರೆ ಅವಾಗ ನಾನು ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.